2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು. ಅವ್ರು ಹೆಂಗ್ ಮುಖ್ಯಮಂತ್ರಿ ಆದ್ರು ಅಂತ ಗೊತ್ತಿದೆ ನಿಮಗೆ. ಅಹಿಂದ ಮುಖಂಡ ಅಂತ ಹೇಳ್ಕೊಳ್ತಕ್ಕಂತ ಸಿದ್ದರಾಮಯ್ಯನವರು ಕಡಿಮೆ ಹಿಂದುಳಿದ ಜಾತಿಗಳ ಜೊತೆ ಸೇರಿಸಿದ್ರೆ ಸೊ ದ ಹೋಲ್ ಕ್ರೆಡಿಟ್ ಶುಡ್ ಗೋ ಟು ಬಿಜೆಪಿ ಗವರ್ಮೆಂಟ್ಸ್. ನ್ಯಾಯ ಕೊಟ್ಟಂಗ ಇದು ಸಾಮಾಜಿಕ ನ್ಯಾಯನ. ಇವ್ರನ್ನ ನಮ್ ಜೊತೆಗೆ ಸೇರಿಸ್ಬಿಟ್ಟು ನಾವೇನೋ ಇವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀವಿ ಅನ್ನೋ ತರ ಆರೋಪನ ನಮ್ ತಲೆ ಕಟ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ತಗೊಂಡಿರೋ ತೀರ್ಮಾನ 50-50. ಒಳ ಮೀಸಲಾತಿ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳು ಕೂಡ ಏನು ದಿನೇ ದಿನೇ ನಡೀತಾ ಇತ್ತು. ಇದರಲ್ಲಿ ನಿನ್ನೆ ಒಂದು ಮಹತ್ವದ ನಿರ್ಧಾರವನ್ನು ಕ್ಯಾಬಿನೆಟ್ ತೆಗೆದುಕೊಂಡಿದೆ. ಆ ನಿಟ್ಟಿನಲ್ಲಿ ಏನು ಈಗಾಗಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡುವಂಥ ನಿಟ್ಟಿನಲ್ಲಿ ಏನು ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಸಾಕಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿತ್ತು. ಈ ವಿಚಾರವಾಗಿ ಮಾತಾಡೋದಕ್ಕೆ ಮಾಜಿ ಸಚಿವರಾದಂತಹ ಎನ್ ಮಹೇಶ್ವರ್ ಇದ್ದಾರೆ. ಬನ್ನಿ ಒಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ. ಸರ್ ಸರ್, ಪ್ರತಿ ಹಂತದಲ್ಲೂ ಕೂಡ ಪ್ರತಿ ಬಾರಿಯೂ ಕೂಡ ಒಳ ಮೀಸಲಾತಿಯನ್ನು ಒಂದು ರೀತಿ ರಾಜಕೀಯ ಅಸ್ತ್ರವಾಗಿ ಎಲ್ಲ ಪಕ್ಷಗಳು ಬಳಸ್ಕೊಂಡು ಬರ್ತಾಯಿತ್ತು. ಆದರೆ ಇದಕ್ಕೊಂದು ತಾತ್ವಿಕ ಅಂತ್ಯ ಸಿಗ್ತಾ ಅಂತ ಈ ಒಂದು ರಾಜ್ಯ ಸರ್ಕಾರ ನಿರ್ಧಾರದಿಂದ ಸರ್ ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ನನ್ನ ಅಭಿಪ್ರಾಯದಲ್ಲಿ ಇದಕ್ಕೆ ಒಂದು ತಾತ್ವಿಕ ಅಂತ್ಯ ಸಿಕ್ಕಿಲ್ಲ. ಇದಕ್ಕೊಂದು ರಾಜಕೀಯ ತೀರ್ಮಾನ ಆಗಿದೆ. ಆ ರಾಜಕೀಯ ತೀರ್ಮಾನ ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಎಡಗೈ ಸಮಾಜ ಬಲಗೈ ಸಮಾಜದವರು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾರೆ. ಹಾಗಾಗಿ ಇವರಿಬ್ಬರನ್ನು ಸಮಾಧಾನ ಮಾಡಲಿಕ್ಕೆ ಇಬ್ಬರಿಗೂ 6% ರಿಸರ್ವೇಶನ್ ಘೋಷಣೆ ಮಾಡಿದ್ದಾರೆ. ಫೈನ್, ಎರಡೂ ಸಮಾಜದವರು ಅದನ್ನ ಒಪ್ಕೊಂಡಿದ್ದಾರೆ. ನಾನು ಒಪ್ಕೋತೀನಿ ಅದನ್ನ. ಆದ್ರೆ ನಾಗಮೋಹನ್ ದಾಸ್ ಆಯೋಗ 5 ಗುಂಪುಗಳನ್ನ ಮಾಡಿದ್ರು. ಮೊದಲನೇ ಗುಂಪು ಎ ಗುಂಪಲ್ಲಿ ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳನ್ನ ಸೇರಿಸಿ 1% ಕೊಟ್ಟಿದ್ರು. ಈಗ ಆ 1% ಅಲ್ಲಿ 59 ಜಾತಿಗಳಿತ್ತು. ಅದನ್ನ ತೆಗೆದು 4ನೇ ಗುಂಪಿದೆ ಡಿ ಗುಂಪು. ಅಲ್ಲಿ ಬೋವಿ ಲಂಬಾಣಿ ಕೊರ್ಮಾ ಕೊರ್ಚ ಇವರನ್ನು ಸೇರಿಸಿದ್ರು. ಅವ್ರಿಗೆ 4% ಕೊಟ್ಟಿದ್ರು. ಎ ಮತ್ತು ಡಿ ನ ಮರ್ಜ್ ಮಾಡಿ 3ನೇ ಗುಂಪು ಮಾಡಿದ್ದಾರೆ. ಸೊ ಇಲ್ಲಿ ಪ್ರಶ್ನೆ ಬಂದಿರೋದೇನು ಅಂತಂದ್ರೆ, ಎ ಗುಂಪಲ್ಲಿರೋರು ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳು. ನೀವು ಡಿ ಗುಂಪಿದೆಯಲ್ಲ, ಈ ಡಿ ಗುಂಪಲ್ಲಿರೋರ್ನ ನಾಗಮೋಹನ್ ದಾಸ್ ವರದಿನೂ ಹೇಳಿದೆ, ನೀವು ಹೇಳಿದಿರಿ, ನಿಮ್ಮ ಸ್ಟೇಟ್ಮೆಂಟ್ ವಿಧಾನಸಭೆಯಲ್ಲಿ ಏನು ಮಂಡನೆ ಮಾಡಿದಿರಿ, ನೀವು ಹೇಳಿದಿರಿ ಸ್ಪೃಶ್ಯ ಜಾತಿಗಳು ಅಂತ. ಇನ್ನೂ ಒಂದು ಪದ ಬಳಸಿದ್ದಾರೆ ನಾಗಮೋಹನ್ ದಾಸ್ ಅವರು, ಅವ್ರನ್ನ ಲೆಸ್ ಬ್ಯಾಕ್ವರ್ಡ್ ಕಾಸ್ಟ್ ಅಂತ, ಅಂದ್ರೆ ಕಡಿಮೆ ಹಿಂದುಳಿದ ಜಾತಿಗಳು ಅಂತ ಸೇರಿಸಿದ್ದಾರೆ. ಎ ಕ್ಯಾಟಗರಿಲಿ ಇರ್ತಕ್ಕಂಥ ಅಲೆಮಾರಿ ಅರೆ ಅಲೆಮಾರಿಗಳನ್ನ ಮೋಸ್ಟ್ ಬ್ಯಾಕ್ವರ್ಡ್ ಅಂತ, ಅತ್ಯಂತ ಹಿಂದುಳಿದ ಜಾತಿಗಳು. ಅತ್ಯಂತ ಹಿಂದುಳಿದ ಜಾತಿಗಳನ್ನು 59 ಜಾತಿಗಳನ್ನು ಕಡಿಮೆ ಹಿಂದುಳಿದ ಜಾತಿಗಳ ಜೊತೆ ಸೇರಿಸಿದ್ರೆ ನ್ಯಾಯ ಕೊಟ್ಟಂಗ. ಇದು ಸಾಮಾಜಿಕ ನ್ಯಾಯನ? ಇದು ನಮ್ಮ ಪ್ರಶ್ನೆ. ಹಾಗಾಗಿ ಇದು ರಾಜಕೀಯ ತೀರ್ಮಾನ ಆಗಿದೆ, ಅಂತಿಮ ತೀರ್ಮಾನ ಅಲ್ಲ ಅದು. ಇದು ಫುಲ್ ಸ್ಟಾಪ್ ಹಾಕಿಲ್ಲ, ಇವರು ಕಾಮ ಹಾಕಿದ್ದಾರೆ. ಕಾಮ ಹಾಕಿರೋದ್ರಿಂದ ಈಗ ಎಡಗೈ ಸಮಾಜದವರು ಬಲಗೈ ಸಮಾಜದವರು ಸಹ ನಮಗೆ ಓಕೆ, ಬಟ್ ಅಲೆಮಾರಿ ಅರೆ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ, ಇದನ್ನ ಸರಿಪಡಿಸ್ಬೇಕು ಅಂತ 2 ಗುಂಪಿನವರು ಮಾತಾಡ್ತಾ ಇದ್ದಾರೆ. ಇನ್ನೂ ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ಬೋವಿ ಲಂಬಾಣಿ ಕೊರ್ಚಾ ಕೊರ್ಮಾ ಸಮಾಜದ ಶಾಸಕರುಗಳು ಲೀಡರ್ಗಳು ಅವ್ರೇನ್ ಫೀಲ್ ಮಾಡ್ತಾರೆ, ಗಿಲ್ಟ್ ಫೀಲ್ ಮಾಡ್ತಾ ಇದಾರೆ ಗೊತ್ತಾ. ಇವ್ರನ್ನ ನಮ್ ಜೊತೆಗೆ ಸೇರಿಸ್ಬಿಟ್ಟು ನಾವೇನೋ ಇವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀವಿ ಅನ್ನೋ ತರ ಆರೋಪನ ನಮ್ ತಲೆ ಕಟ್ತಾ ಇದ್ದಾರೆ. ಇದನ್ನ ಮಾಡಿರೋದು ಸಿದ್ದರಾಮಯ್ಯನವರು, ನಾವೇನ್ ಕೇಳಿರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲಾ ಗುಂಪಿಗೆ ಕೂಡ ಈಗ ಕನ್ಸರ್ನ್ ಫೀಲ್ ಮಾಡ್ತಾ ಇದ್ದಾರೆ, ಇವ್ರಿಗೆಲ್ಲೋ ಒಂದು ಅನ್ಯಾಯ ಆಗಿದೆ ಅಂತ. ಸೊ ಇವತ್ತು ಫ್ರೀಡಮ್ ಪಾರ್ಕ್ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವ್ರು ತಗೊಂಡಿರೋ ತೀರ್ಮಾನ 50-50. ಸರ್, ಈಗ ಒಂದು ಮೀಸಲಾತಿಯನ್ನು ಕೊಡಬೇಕು ಅಂದಾಗ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಾದ ಪರಿಗಣನೆಗಳನ್ನ ತಗೊಬೇಕು. ಈಗ ನೀವೇನೇನು ಜಾತಿ ಹೆಸರು ಹೇಳಿದ್ರಿ, ಅಥವಾ ಎಡಗೈ ಇರ್ಬೋದು ಅಥವಾ ಬಲಗೈ ಇರ್ಬೋದು, ಅಥವಾ ಕೊರ್ಚ ಕೊರ್ಮ ಮತ್ತು ಲಂಬಾಣಿ ಇರ್ಬೋದು, ಅಥವಾ ಇನ್ನಿತರ ಜಾತಿಗಳೆಲ್ಲ ಸಾಕಷ್ಟು ಈ ಇರುವಂಥ 59 ಜಾತಿಗಳಲ್ಲಿ ಇನ್ನೂ ಕೂಡ ಸರ್ಕಾರಿ ಕಚೇರಿಯ ಸಂಬಳವನ್ನು ತೆಗೆದುಕೊಳ್ಳುವಂತಹ ಜಾತಿಗಳು ಕೂಡ ಇನ್ನೂ ಆ ಲಿಸ್ಟಲ್ಲಿದೆ. ಅಂಥವ್ರಿಗೆ ಈ ಒಂದು ರಿಸರ್ವೇಷನ್ನು ನ್ಯಾಯ ಕೊಟ್ಟಂಗೆ ಆಯ್ತಾ ಅಂತೇಳಿ? ಸರ್, ನ್ಯಾಯ ಕೊಟ್ಟಿಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ. ಅವ್ರಿಗೆ ದೇವರಾಜ ಅರಸು ಜನ್ಮ ದಿನಾಚರಣೆ ದಿನ ಅನ್ಯಾಯ ಮಾಡಿದ್ದಾರೆ. ಯಾವ ದೇವರಾಜ ಅರಸು ಅವರು ಅತ್ಯಂತ ಹಿಂದುಳಿದ ಜಾತಿಗಳನ್ನ ಮೇಲಕ್ಕೆ ತರೋದಕ್ಕೆ ಯೋಜನೆಗಳನ್ನ ರೂಪಿಸಿ ಹಿಂದುಳಿದ ವರ್ಗಗಳ ಇಲಾಖೆಯನ್ನ ಮಾಡಿದ್ರು, ಅವರ ಜನ್ಮದಿನದಲ್ಲಿ ನಾನು 2ನೇ ದೇವರಾಜ ಅರಸು ಅಂತ ಹೇಳಿಸ್ಕೊಳ್ತಾ ಇರೋ ಸಿದ್ದರಾಮಯ್ಯನವರು ಅನ್ಯಾಯ ಮಾಡಿದ್ದಾರೆ. ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ, ಈಗಾಗಲೇ ಪಕ್ಕದ ಆಂಧ್ರ ಇರ್ಬೋದು ಮತ್ತು ಇನ್ನಿತರೆ ಸ್ಟೇಟ್ಗಳಲ್ಲಿ, ಕರ್ನಾಟಕಕ್ಕಿಂತಲೂ ಕೂಡ ಹಿಂದುಳಿದ ಸ್ಟೇಟ್ಗಳಲ್ಲಿ ಈ ರಿಸರ್ವೇಷನ್ ಅಂತಕ್ಕಂಥದ್ದನ್ನ ಒಂದು ಸ್ಟೇಬಲ್ ಆಗಿ ಅಪ್ಲೈ ಮಾಡ್ತಾರೆ. ಕರ್ನಾಟಕದಂಥ ರಾಜಕೀಯ ಇತಿಹಾಸ ಇರೋಂಥ ದೊಡ್ಡ ದೊಡ್ಡ ನಾಯಕರು ಬಂದಂಥ ಈ ರಾಜ್ಯದಲ್ಲಿ ಯಾಕೆ ಅಷ್ಟು ಸಮಂಜಸವಾಗಿ ಅಪ್ಲೈ ಆಗ್ತಲ್ಲ ಸರ್ ಮೀಸಲಾತಿ? ಯಾಕೆ ಅಂತಂದ್ರೆ ಧ್ವನಿ ಇಲ್ಲದೆ ಇರೋರಿಗೆ ಹಿಂಗಾಗುತ್ತೆ, ಧ್ವನಿ ಇಲ್ಲದ ಸಮುದಾಯಗಳಿಗೆ ಈ ತರ ಅನ್ಯಾಯ ಆಗುತ್ತೆ. ಆದ್ರೆ ಅವ್ರಿಗೆ ಧ್ವನಿ ಕೊಡ್ಬೇಕಾಗಿರೋರು ಯಾರು? ಸರ್ಕಾರಗಳು. ನಾನು ಹಿಂದ
ಅಹಿಂದ ಮುಖಂಡ ಅಂತ ಹೇಳ್ಕೊಳ್ತಕ್ಕಂಥ ಸಿದ್ದರಾಮಯ್ಯನವರು ಧ್ವನಿ ಇಲ್ಲದ ಸಮಾಜಗಳಿಗೆ ಧ್ವನಿ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇತ್ತು ಎಲ್ಲರಲ್ಲೂ. ಆದ್ರೆ ಅವ್ರ ಧ್ವನಿನ ಕಿತ್ಕೊಂಡ್ಬಿಟ್ಟಿದ್ದಾರೆ. ದುರಂತ ಇದು. ಮಹಾರಾಷ್ಟ್ರದಲ್ಲಿ ಹಂಗಾಗಿಲ್ಲ, ಪಂಜಾಬಲ್ಲಿ ಆಗಿಲ್ಲ, ಈ ತೆಲಂಗಾಣ, ಆಂಧ್ರ ಪ್ರದೇಶ, ಹರಿಯಾಣ ಎಲ್ಲೂ ಈ ಥರ ಆಗಿಲ್ಲ. ಇಲ್ಲಿ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಧ್ವನಿ ಇಲ್ಲ, ನಡೆದೋಗುತ್ತೆ ಅಂತ. ಅದಕ್ಕೆ ಒಂದು ಆನ್ಸರ್, ರೆಡಿಮೇಡ್ ಆನ್ಸರ್ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ, ಈ ಅವರು ಸ್ಟೇಟ್ಮೆಂಟ್ ಮಾಡಿದ್ರಲ್ಲ ಅದರಲ್ಲಿ ಹೇಳ್ತಾ ಇದ್ದಾರೆ, ನಾವು ಒಂದು ಶಾಶ್ವತ ಆಯೋಗವನ್ನು ನೇಮಕ ಮಾಡ್ತಾ ಇದ್ದೀವಿ, ಆಯಿತಾ. ಆ ಆಯೋಗದ ಮುಂದೆ ಈ ಥರದ ಏನು ಭಿನ್ನಾಭಿಪ್ರಾಯಗಳು ಬರ್ತದೆ, ಅಸಮಾಧಾನಗಳು ಬರ್ತದೆ, ಅದನ್ನು ಸರಿ ಮಾಡಲಿಕ್ಕೆ ಅವಕಾಶ ಮಾಡ್ತೀನಿ ಅಂತ. ಯಾವಾಗ ಆಯೋಗ ಮಾಡ್ತೀರಿ? ಯಾವಾಗ ಈ ಜನ ಬಂದು ನಿಮಗೆ ರೆಪ್ರೆಸೆಂಟ್ ಮಾಡ್ತಾರೆ? ಇದೆಲ್ಲ ಏನು ಗೊತ್ತಾ, ಇಂಗ್ಲೀಷಲ್ಲಿ ಒಂದು ಮಾತಿದೆ, ಜಸ್ಟಿಸ್ ಡಿನೈಡ್ ಇಸ್ ಜಸ್ಟಿಸ್ ಡಿಲೇ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್, ಅಷ್ಟೇ. ಇನ್ನೊಂದು ಪ್ರಶ್ನೆ ಅಂದರೆ, ಸಾಕಷ್ಟು ಒಂದು ಸಾರ್ವಜನಿಕ ವಲಯದಲ್ಲಿ ಕಾಡ್ತಾ ಇರೋದು, ಈಗಾಗಲೇ ಕಳೆದ ಬಾರಿ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯನವರು ಜಾತಿ ಜನಗಣತಿ ಅನ್ನೋದನ್ನ ಪ್ಲೇ ಮಾಡಿದ್ರು. ಜಾತಿ ಜನಗಣತಿ ಅನ್ನೋದನ್ನ ಪುನಃ ಇದು ಮಾಡಬೇಕು ಅಂತೇಳಿ ಈಗಾಗಲೇ ಏನು ಪುನಃ ಇನ್ನೊಂದು ಇದು ಮಾಡಿಸಿ ಈಗೆಲ್ಲ ತಗೊತಾ ಇದ್ದಾರೆ. ಆದರೆ ಜಾತಿ ಜನಗಣತಿ ಪಟ್ಟಿನೇ ಬಿಡುಗಡೆ ಮಾಡಿದೆ. ಈಗ ಇವರು ರಿಸರ್ವೇಷನ್ ಅನ್ನೋದನ್ನ ಹೇಗೆ ಅಪ್ಲಿಕಬಲ್ ಮಾಡ್ತಾರೆ ಅನ್ನೋದು ಕೂಡ ಸಾರ್ವಜನಿಕರ ಪ್ರಶ್ನೆ ಇದೆ. ಅಲ್ಲ, ಇವರು ಹಿಂದುಳಿದ ವರ್ಗಗಳ ಜಾತಿ ಜನಗಣತಿ ಕಾಂತರಾಜು ಆಯೋಗ ನೇಮಕ ಮಾಡಿದವ್ರು ಯಾರು ಸರ್? ಸಿದ್ದರಾಮಯ್ಯನವರೇ. ಕಾಂತರಾಜು ಆಯೋಗ ವರದಿ ಕೊಟ್ಟಾಗ ಯಾಕೆ ಅದನ್ನು ಒಪ್ಕೊಂಡಿಲ್ಲ? ಯಾಕನ್ನ ಅದನ್ನು ವಿಧಾನಸಭೆಯಲ್ಲಿ ಮಂಡಿಸಲಿಲ್ಲ ನೀವು? 5 ವರ್ಷ ನೀವೇ ಅಧಿಕಾರದಲ್ಲಿದ್ದಿರಿ, 2013ರಿಂದ 2018ರವರೆಗೆ. ಆವಾಗ ಮಂಡಿಸಲಿಲ್ಲ. ಅದಾದಮೇಲೆ BJP ಸರ್ಕಾರ ಬಂತು, BJP ಸರ್ಕಾರ ಹೋಯ್ತು, ಈಗ ಮತ್ತೆ ನೀವು ಬಂದಿದ್ದೀರಿ, ನಿಮ್ಮ ಮುಂದೆ ಮತ್ತೆ ಬಂತು. ಅದು ಯಾಕೆ ಮಂಡಿಸಲಿಲ್ಲ ನೀವು? ಮಂಡಿಸೋದಿರಲಿ, ನಾನು ಕಾಂತರಾಜು ಆಯೋಗದ ವರದಿಯನ್ನು ಜಾರಿ ಮಾಡ್ತೀನಿ, ಅದನ್ನು ಮಂಡನೆ ಮಾಡ್ತೀನಿ ಅಂತ ಹೇಳಿದವರು ಡೆಲ್ಲಿಯಿಂದ ಬುಲಾವ್ ಬಂದು ಮೇಲ್ವರ್ಗಗಳು ಇವ್ರ ಮೇಲೆ ಪ್ರೆಷರ್ ಹಾಕೋದಕ್ಕೆ ಆ 165 ಕೋಟಿ ಖರ್ಚು ಮಾಡಿರ್ತಕ್ಕಂಥ ವರದಿಯನ್ನು ಕಸದ್ಬುಟ್ಟಿಗೆ ಹಾಕ್ಬಿಟ್ರಲ್ಲ. ಯಾವ ಸೀಮೆ ಹಿಂದ ನಾಯಕರು ನೀವು? ಸೊ ಇಂಥವ್ರ ಕೈಲಿ ಸಾಮಾಜಿಕ ನ್ಯಾಯ ಕೊಡೋಕ್ಕಾಗುತ್ತಾ? ನಿರೀಕ್ಷೆ ಮಾಡ್ಬೋದಾ ನಾವು? ಹೇಳಿ. 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಅವ್ರು ಹೆಂಗೆ ಮುಖ್ಯಮಂತ್ರಿ ಆದರು ಅಂತ ಗೊತ್ತಿದೆ ನಿಮಗೆ, ಆಯಿತಾ? ಎಲ್ಲರನ್ನು ತುಳಿದು ಮುಖ್ಯಮಂತ್ರಿ ಆದರು ಪ್ರಥಮ ಬಾರಿಗೆ. 2013ರಿಂದ 2018ರವರೆಗೆ ಸದಾಶಿವ ಆಯೋಗದ ವರದಿಯನ್ನು ತೆಗೆದು ನೋಡಿದ್ರ? ಅದ್ರ ಮೇಲೆ ಏನಾದ್ರು ತೀರ್ಮಾನ ತಗೊಳ್ಳಿಲ್ಲ. ಕೊನೆಗೆ ಹಂಗೆ 5 ವರ್ಷ ಕಾಲ ಕಳೆದು ಹೋದರು. ಇದನ್ನು ಜನ ಅರ್ಥ ಮಾಡ್ಕೋಬೇಕು. ಸೊ ದ ಹೋಲ್ ಕ್ರೆಡಿಟ್ ಶುಡ್ ಗೋ ಟು BJP ಗೌರ್ಮೆಂಟ್ಸ್, ಸೆಂಟ್ರಲಲ್ಲಿ ಮತ್ತು ಸ್ಟೇಟಲ್ಲಿ. ನಿಮ್ಗೆ ಹೇಳ್ತೀನಿ ಬ್ರದರ್, ಇನ್ನೊಂದು ಮಾತು. 1950ರಿಂದ ಇಲ್ಲಿವರೆಗೆ ಮೀಸಲಾತಿಗೆ ಹೆಜ್ಜೆಗೂ ಅಡಚಣೆ ಉಂಟು ಮಾಡಿರೋರು ಕಾಂಗ್ರೆಸ್ ಅವರು. ಇನ್ನೊಂದು ಸಂದರ್ಭದಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ. ಆದರೆ ಭಾರತೀಯ ಜನತಾ ಪಾರ್ಟಿ ಹೆಜ್ಜೆಗೂ ಆ ಕಾನೂನಿನ ತೊಡಕುಗಳನ್ನು ನಿವಾರಣೆ ಮಾಡಿಕೊಂಡೇ ಬಂದಿದ್ದಾರೆ, ಸರಳೀಕರಿಸ್ತಾ ಬಂದಿದ್ದಾರೆ. ಯಾರು ಸಾಮಾಜಿಕ ನ್ಯಾಯದ ಪರ? ಕಾಂಗ್ರೆಸ್, BJPನೋ? ಜನ ತೀರ್ಮಾನ ಮಾಡಿ. ಎಸ್, ಥ್ಯಾಂಕ್ ಯು. ಇದಿಷ್ಟು ಎನ್ ಮಹೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಏನೀಗಾಗಲೇ ಒಳ ಮೀಸಲಾತಿಯ ವಿಚಾರದಲ್ಲಿ, ಒಳ ಮೀಸಲಾತಿಯನ್ನು ಕೊಡುವಂಥ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ನಿರ್ಣಯನ ಮಾಡಿದೆ, ಅಥವಾ ಈಗೇನು ಪರ್ಸೆಂಟೇಜನ್ನು ಕೊಟ್ಟಿದೆ, ಇದೇನು ತಾತ್ವಿಕ ಅಂತ್ಯ ಆಗಿಲ್ಲ. ಇನ್ನೂ ಕೂಡ ಈ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತವೆ, ಪರಾಮರ್ಶೆ ಮಾಡಬೇಕಾದಂತಹ ಅನಿವಾರ್ಯ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ಕ್ಯಾಮ್ರಾಮನ್ ಶಹೇಶ್ ಜೊತೆ ಯಶಸ್ ಮಾವತ್ತು, ನಿಮ್ಮ ಧ್ವನಿ ನ್ಯೂಸ್.